ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸಾಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಆ್ಯಂಡ್ ಇವತ್ತು ಫ್ರೆಶ್ ಆಗಿ ಈಗ ತಾನೇ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈ ಬೇಸಿಗೆಗಾಲದಲ್ಲಂತೂ ಎವ್ರಿ ಡೇ ತಲೆಗೆ ಸ್ನಾನ ಮಾಡಬೇಕು ಅನ್ನಿಸ್ತಿರುತ್ತೆ. ಅಷ್ಟು ಹೋಗಿಬಿಟ್ಟಿರುತ್ತೆ ತಲೆ ಎಲ್ಲ. ನೋಡಿ, ಸ್ಕಾರ್ಫ್ ಎಲ್ಲ ಫುಲ್ ಒದ್ದೊದ್ದೇ ಆಗಿಬಿಟ್ಟಿತ್ತು. ಹಾಗಾಗಿ ಕ್ವಿಕ್ಕಾಗಿ ತಲೆಗೆ ಸ್ನಾನ ಮಾಡ್ಕೊಂಬಂದೆ. ಎಣ್ಣೆ ಗಿಣ್ಣೆ ಏನೂ ಹಾಕಿರಲಿಲ್ಲ. ಆ್ಯಕ್ಚುಲಿ 2 ಡೇಸಿಗೆ ಒಂದ್ಸಂತೂ ಕಂಪಲ್ಸರಿ ಇವಾಗ ತಲೆಗೆ ಸ್ನಾನ ಮಾಡೋದಾಗ್ಬಿಟ್ಟಿದೆ. ಸೊ ನೀವೆಲ್ಲ ಹೇಗೆ ಬೇಸಿಗೆನ ಕಳೀತಾ ಇದ್ದೀರಾ ಅಂತ ಹೇಳಿ. ಯಾಕಂದರೆ ಮಕ್ಳಿಗೆಲ್ಲ ರಜಾ ಬಂತು. ಕೆಲವೊಬ್ಬರು ಊರಿಗೆ ಹೋಗೋರು ಊರಿಗೆ ಹೋಗಿದ್ದೀರಾ, ಸಮ್ಮರ್ ಕ್ಯಾಂಪಿಗೆ ಹಾಕೋರು ಸಮ್ಮರ್ ಕ್ಯಾಂಪಿಗೆ ಕಳಿಸ್ತಾ ಇರ್ತೀರ ಮಕ್ಕಳನ್ನ. ಇನ್ನು ಕೆಲವರು ಹಾಗೆ ಮನೇಲೇ ಮಕ್ಕಳನ್ನ ಇಟ್ಕೊಂಡು ಅವ್ರ ಜೊತೆ ಗೋಳಾಡ್ತಿರ್ತೀರ. ಅವರು ದಿನಕ್ಕೆ ಒಂದೊಂದಂತೆ ಅಡುಗೆ ಅದು ಇದು ಅಂತ ಕೇಳ್ತಿರ್ತಾರೆ. ಮಕ್ಕಳಿಗಂತೂ ಒಂದೊಂದು ಸೆಕೆಂಡಿಗೆ ಒಂದೊಂದು ಕ್ರೇವಿಂಗ್ಸ್ ಆಗ್ತಿರುತ್ತೆ, ಒಂದೊಂದು ಏನೇನೋ ಬೇಕು ಅನ್ನಿಸ್ತಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ಸಂಭಾಳಿಸ್ಕೊಂಡು ನಡೆಸ್ತಾ ಇದ್ದೀರಾ ಮನೇನ ಹೇಳಿ. ಯಾಕಂದರೆ ನನಗೆ 2 ಮಕ್ಕಳಿರೋದ್ರಿಂದ ಅವು ಈ ಬೇಸಿಗೆಗಾಲದಲ್ಲಿ ಸಖತ್ ಹಿಂಸೆ ಪಡ್ತಾವಪ್ಪ. ಎಲ್ಲೇ ನೀರು ಕಂಡ್ರೂ ಹೋಗಿ ಬೀಳ್ತವೆ. ಬಟ್ಲು ಮನೆ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ನೀರು 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 ಅಂತ ಅಷ್ಟು ಇದು ಮಾಡ್ತಿರ್ತಾರೆ. ಇನ್ನು ನೀರು ಕುಡಿಯೋದಕ್ಕೆ ಸಿಕ್ಬಿಟ್ರೆ ಸಾಕು, ಅರ್ಧ ಕುಡಿತಾರೆ, ಇನ್ನು ಮುಕ್ಕಾಲು ಭಾಗ ಎಲ್ಲ ಮೈ ಮೇಲೆ ಚೆಲ್ಕೊಂಬಿಟ್ಟು ಆಟ ಆಡ್ತಿರ್ತಾರೆ ತಣ್ಣಗೆ ಮಲ್ಕೊಂಡು. ಸೊ ಈ ಥರ ನಡೀತಾ ಇದೆ ನಮ್ಮ ಮನೇಲಿ ಸೆಕೆಗಾಲ ಬೇಸಿಗೆಗಾಲ. ಓಕೆ, ಊರಿಗೆ ಹೋಗಿ ಬಂದು ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಎಲ್ಲಾದರೂ ಫೇಶಿಯಲ್ ಮಾಡಿಸ್ಕೋಬೇಕು. ಇಲ್ಲಿ ಅಮ್ಮನ ಮನೆಯಲ್ಲಿ ಇರೋದ್ರಿಂದ ಇನ್ನೂ ಇಲ್ಲಿ ನನಗೆ ಯಾವುದೂ ಅಷ್ಟೊಂದು ಬ್ಯೂಟಿ ಪಾರ್ಲರ್ ಗೊತ್ತಿಲ್ಲ. ಇಲ್ಲ ಮನೆಗೆ ಕರ್ಸೋದು ಏನು ನೋಡಬೇಕು, ಹುಡುಕ್ತಾ ಇದ್ದೀನಿ. ಸೊ ಫೇಶಿಯಲ್ ಮಾಡಿಸ್ಕೋಬೇಕು. ಮತ್ತು ಪೆಡಿಕ್ಯೂರ್ ಮೇನು. ಕಾಲೆಲ್ಲ ಫುಲ್ಲು ಅಲ್ಲಿ ಮಣ್ಣು ಸ್ವಲ್ಪ ಕೆಂಪಗಿರೋದ್ರಿಂದ ಫುಲ್ ಕಾಲೆಲ್ಲ ಕೆಂಪಗಾಗ್ಬಿಟ್ಟಿದೆ. ಸ್ವಲ್ಪ ಕಾಲು ಹೊಡೆದಿದೆ ಹೀಟಿಗೂ. ಸೊ ಹಾಗಾಗಿ ಪೆಡಿಕ್ಯೂರ್ ಕೂಡ ಮಾಡಿಸ್ಕೋಬೇಕು. ನಾವು ಮಕ್ಕಳು ಬಿಟ್ಟು ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಮನೆಗೆ ಕರ್ಸೋಣ ಅರ್ಬನ್ ಕ್ಲ್ಯಾಂಪಿಂದ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಏನಾಗುತ್ತೋ ಅಂತ. ಆ್ಯಂಡ್ ಇವತ್ತು ಸದ್ಯಕ್ಕೆ ಇವಾಗ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟಿ ನಿಂತಿದ್ದೀನಿ. ಏನು ಸ್ಪೆಷಲ್ ಇಲ್ಲ. ಆರಾಮಾಗಿ ತಲೆ ಸ್ನಾನ ಮಾಡ್ಕೊಂಡು ಮಲಗಿದ್ದೆ ಮಕ್ಳ ಜೊತೆ. ಮಕ್ಕಳು ಕೂಡ ಇಬ್ಬರು ಮಲಗಿದ್ದಾರೆ. ಸಡನ್ನಾಗಿ ಅಜ್ಜಿ ಫೋನ್ ಮಾಡಿದ್ರು, ಮನೇಲಿದ್ದೀನಿ ಬಾ, ನೆಂಟರು ಕೂಡ ಇದ್ದಾರೆ, ಅದು ಇದು ಅಂತ. ಅದೇನು ಇವತ್ತು ರಜಾ ಇದೆ, ಮನೇಲೇ ಇದ್ದಾರೆ ಎಲ್ಲರೂ, ಬಾ ಅಂತ ಅಂದರು. ಸರಿ, ನನಗೂ ಅದೇ ಬೇಕಾಗಿತ್ತು. ಹೊರಡೋಣ ಅಂತ. ಯಾಕಂದರೆ ಮನೇಲಿ ಇದು ಬೇಜಾರಾಗೋಗಿರುತ್ತೆ. ಎಲ್ಲಾದರೂ ಹೋಗೋಣ, ಯಾರ ಜೊತೆನಾದರೂ ಮಾತಾಡೋಣ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸರಿ ಆಯಿತು ಹೊರಡ್ತೀವಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅಪ್ಪನ ನೋಡಿದ್ರೆ ಅಪ್ಪ ಕೂಡ ಇರಲಿಲ್ಲ. ಇನ್ನು ನಾವಿಬ್ಬರೇ ಹೆಂಗಸರು ಇಬ್ಬರಲ್ಲ 4 ಜನ ಮನೇಲಿ. ಸೊ 4 ಜನ ಹೆಂಗಸರು ಇದ್ದೀವಿ. ಸರಿ ಹೊರಡ್ತೀವಿ ಆಟೋ ಬುಕ್ ಮಾಡಿಕೊಂಡು. ಮಕ್ಕಳು ಮಲಗಿದ್ದಾರೆ, ಎದ್ದೊಳ್ಳಿ ಅಂತ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮಾಮ ಒಬ್ಬರು ಆಟೋ ಹಿಡ್ಕೊಂಡಿದ್ದಾರೆ. ಅವರು ಕೂಡ ಅಲ್ಲೇ ಇದ್ರಂತೆ. ಅಯ್ಯೋ, ಆಟೋದಲ್ಲಿ ಯಾಕೆ ಬರ್ತೀಯ, ನನ್ನದೇ ಆಟೋ ಇದೆ, ನಾನೇ ಕರ್ಕೊಂಬರ್ತೀನಿ, ರೆಡಿ ಆಗೋದು ಕೂಡಲೇ ಹೇಳು ಅಂದರು. ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ. ಇನ್ನು ಅವ್ರು ಬರೋದಷ್ಟೇ ಬಾಕಿ. ಅವ್ರು ಬಂದಿದ್ದ ತಕ್ಷಣ ತಟ ಅಂತ ಹೋಗ್ತಾ ಇರೋದು. ಆ್ಯಂಡ್ ಮೊನ್ನೆ ಊರಿಗೆ ಹೋದಾಗ ಇದೊಂದು ಕ್ಲಿಪ್ ತೊಗೊಂಡೆ. ಸಖತ್ತಾಗಿದೆ ಕ್ಲಿಪ್ಪು, ಸಾಫ್ಟಾಗಿ. ಸೊ ಇದನ್ನು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಬೇಕು. ಆಮೇಲೆ ಮಕ್ಳಿಗೆ ಇನ್ನೇನು ಬ್ಯಾಗಿಗೇನು ತೊಗೊಂಡಿಲ್ಲ. ಇನ್ನೇನು ಹಾಲುಗಿಲ ಎಲ್ಲ ಅಲ್ಲೇ ಸಿಗುತ್ತೆ. ಮೇಯ್ನಾಗಿ ಡೈಪರು, ಆಮೇಲೆ ಒಂದು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೆಲ್ಲನೂ ಅಲ್ಲೇ ಸಿಗುತ್ತೆ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಆ್ಯಂಡ್ ಪಾಪ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ, ಬನ್ನಿ. ಮಾತಾಡಬೇಡಿ. ಫುಲ್ಲು ಡೋರೆಲ್ಲ ಕ್ಲೋಸ್ ಮಾಡಿ ಬೆಳಗ್ಗೆ ಬರ್ದಿರೋ ಹಾಗೆ ಮಾಡಿ ಮಲಗಿಸ್ಬಿಡ್ತೀನಿ. ಸೊ ಹಾಗೆ ಮಲಗಿಸೋದ್ರಿಂದ ಅವರು ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾರೆ. ನಾನು ಕೂಡ ಸ್ವಲ್ಪ ಹೊತ್ತು ಏನಾದರೂ ನಾನು ಕೆಲಸಗಳನ್ನ ಮಾಡ್ಕೋಬಹುದು. ಸೊ ಇಷ್ಟ ಆಗಿತ್ತು. ಬನ್ನಿ ನಮ್ಮ ಜೊತೆ ಹೊರಡೋಣ. ದರು ರೆಡಿನಾ ಹೋಗಕ್ಕೆ ರೆಡಿನಾ? ಹಾಂ ದರು, ನೀನು ರೆಡಿನಾ? ದಾತು ರೆಡಿನಾ? ತಲೆ ಮೇಲೆ ಏನು ಕೂತಿದೆ? ತಲೆ ಮೇಲೆ ಏನು ಕೂತಿದೆ ನೋಡಿ, ಚೆನ್ನಾಗಿದೆ ಕ್ಲಿಪ್ಪು. ಮ್ಯಾಚಿಂಗ್. ಮೇಡಮ್ ಅವರಲ್ಲಿ ರೆಡಿ ಇದ್ದಾರೆ, ಇವರು ಇಲ್ಲಿ ರೆಡಿ ಇದ್ದಾರೆ, ನಾನು ಕೂಡ ರೆಡಿ ಇದ್ದೀನಿ. ಅವಳ್ದು ಯಾಕೆ ಕಿತ್ಕೊಂಡೆ ಕ್ಲಿಪ್ನ? ಹೋಗಿ ಹೋಗು, ನೀನು ಹೋಗು ನಿನ್ನ ಕ್ಲಿಪ್ನ. ಕೊಡಪ್ಪ, ಕೊಟ್ಬಿಡ ಅವಳಿಗೆ. ಅಲ್ಲ ಐತೆ, ತಗೋ ಹೋಗು. ಏ ಕೊಡು ಅಜ್ಜಿಗೆ. ಇನ್ನೂ ಒಂದು 10 ಹಾಕು, ಒಂದ್ರ ಮೇಲೊಂದು.
ನಾನು ಹಾಕ್ಲಾ ಕೊಡು, ಹಾಕ್ಕೊಡ್ತೀನಿ. ಬಾ ಬಾ, ಹಾಕ್ಕೊಡ್ತೀನಿ ತಲೆಗೆ. ಹಾಂ, ಗುಡ್ಡಿ ಗರ್ಲು. ಅಲ್ಲ, ಅರೆ ಅರೆ, ಹೆಂಗೆ ಹೋಗುತ್ತಮ್ಮ? ಕೀಳ್ಬೇಡ್ವೆ? ಕೊಡು. ಏ ಸೂಪರ್, ಮುದ್ದು ಮುದ್ದು ಮಗಳು, ಮುದ್ದಾದ ಮಗಳು. ಇದೇನಿದು ಹಿಂಗೆ ಚಡ್ಡಿ? ಈ ಬಟ್ಟೆನ ಹಾಕತ್ತ ತೆಗೆದು. ಮಿಕ್ಕಿ ಮೌಸ್ ಹಾಕು. ಮಿಕ್ಕಿ ಮೌಸ್ ಹಾಕಿಸ್ಕೊಳಮ್ಮ, ಹೋಗಮ್ಮ. ಏನಿದು ಚಡ್ಡಿ ಒಂದು ಕಲರು, ಫ್ರಾಕ್ ಒಂದು ಕಲರು. ಓ ನೋನಮ್ಮ, ಕೊಟ್ಲಾ? ಹಾಂ, ಹೆಂಗೆ ಇಸ್ಕೊಂಬಿಟ್ಲು? ನೀನೇ ಕೊಟ್ಟಾ? ನಿಂದು ಪಿಂಪಿಮ್ ಸ್ಲಿಪ್ಪರ್ ಬೇಡವಾ? ಬೇಕಾ? ಕಾಲಿಗೆ ಎಲ್ಲಿದೆ? ಎಲ್ಲಿದೆಮ್ಮ ಪಿಂಪಿಮ್ ಸ್ಲಿಪ್ಪರು? ತಗೊಂಬ, ಹಾಕ್ಕೊಡ್ತೀನಿ. ದರು ಅಲ್ಲಲ್ಲ, ಸೈಕಲಲ್ಲಿದೆ ನೋಡು. ಮನೆಗೆ ಬಂದ್ವಿ, ನಾವು ಬರ್ತೀವಿ ಅಂತ ಮನೇಲಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ರು. ಈ ಜಿಮ್ಮಿ ಎಷ್ಟಿದ್ದಾನೆ ಅಂದರೆ, ಲಾಸ್ಟ್ ಟೈಮ್ ನಾನು ಬಂದಾಗ ಬಂದ್ಲು ಅಂತ ಏನು ಪ್ರೀತಿಯಿಂದ ಮೈ ಮೇಲೆಲ್ಲ ಹತ್ತಿ ಓಡಾಡಿ ಮುದ್ದು ಮಾಡಿ ಎಲ್ಲ ಮಾಡ್ದ. ಈ ಸತಿ ನಾನು ಹತ್ರ ಬರಲಿಲ್ಲ. ಯಾಕೆ ಗೊತ್ತಾ? ಪಾಪುನ ಕರ್ಕೊಂಬಂದ್ಬಿಟ್ಟಿದ್ನಲ್ಲ. ಇನ್ನು ಪಾಪುನ ಕರ್ಕೊಂಬಂದಿದ್ರೆ ಆ ಟೆನ್ಷನ್ ಎಲ್ಲ ಪಾಪುನ ಮೇಲಿರುತ್ತೆ. ಅವನ್ನ ಯಾರೂ ಮುದ್ದು ಮಾಡೋದಿಲ್ಲ. ಅದಕ್ಕೆ ಅವನು ನೋಡಿದ್ದೀರಾ ನೀವು? ಓನಮ್ಮ, ಏ ಜಿಮ್ಮಿ ಡುಮ್ಮಿ, ಏನಮ್ಮ ಮಾಡ್ತಾ ಇದ್ದೀನಿ? ಏನಂತಾನಮ್ಮ? ಏನಂತಾನೆ? ನಮ್ಮ ಧರಣಿ ತಿಂಡಿ ಅವಳಿಗೆ ಕೊಟ್ಟರೆ ತಿನ್ನು ಅಂತ ಹೋಗ್ಬಿಟ್ಟು ಜಿಮ್ಮಿಗೆ ತಿನ್ಸೋದಕ್ಕೆ ಹೋಗಿದ್ದಾಳೆ. ಅವನೇನಾದರೂ ಪಟ್ಟಕ್ಕಂತ ಬಾಯಿ ಹಾಕ್ಬಿಟ್ರೆ ಮುಗೀತು ಕೈ ಕತೆ. ಅದಕ್ಕೆ ಎತ್ಕೊಂಡ್ಬರ್ತಾ ಇದ್ದೀವಿ ಒಳಗಡೆಗೆ. ಇನ್ನು ಇವಳು ರಾತ್ರಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಅಕ್ಕ ಹೇಗೆ ತಿನ್ನಿಸ್ತಾಳೆ ಅಂತ. ಅಲ್ಲಿ ನೋಡು ಅಜ್ಜಿ ಬೇಕಂತ ಅಜ್ಜಿಗೆ ಬರೋರು ಇವ್ರೇನಾ? ಓಹೋ ಪೀಸ್, ಚಿಕ್ಕಿ ಪೀಸ್. ನೀನು ಬಂದಿಲ್ಲ ಅಂತ. ಈಗ ಅವ್ರ ಚಿಕ್ಕಿ ಬಂದಾಯ್ತಲ್ಲ, ಈಗ ನಾನು ಬೇಡ ಯಾರು ಬೇಡ, ಚೆನ್ನಾಗಿ ಪಾರ್ಕಲ್ಲಿ ಕುಣ್ಕೊಂಬಂದರು. ಈಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪಾಪ ಅವಳು ಆಫೀಸ್ಗೆ ಹೋಗಿದ್ಲು, ಆದರೂ ಮನಸ್ಸೆಲ್ಲ ಇಲ್ಲೇ ಇತ್ತು. ಬೇಗ ಬರ್ತೀನಿ ಅಂದು ಕೊನೆಗೆ ನೋಡಿ ಇಷ್ಟೊತ್ತಾಯಿತು ಅವಳು ಬರೋದು. ಬರ್ತೇನು ಖಾಲಿ ಕೈಲಿ ಬರಲಿಲ್ಲ. ಮಕ್ಕಳಿಗೆ ಅಂತ ಚಾಕ್ಲೇಟು ಮತ್ತು ಹೇರ್ ಬ್ಯಾಂಡ್ಸ್ ಎಲ್ಲ ತೊಗೊಂಬಂದ್ಲು. ಅವಳಿಗೂ ಗೊತ್ತಲ್ಲ ಮಕ್ಕಳೆಲ್ಲ ಏನೇನು ಕೇಳ್ತಾರೆ ಅಂತ. ಸೊ ಹಾಗಾಗಿ ಏನೇನು ಬೇಕೋ ಎಲ್ಲ ಎತ್ಕೊಂಬರ್ತಾಳೆ. ಮುದ್ದಿನ ಚಿಕ್ಕಿ.
ಹಾಗೆ ಮಕ್ಕಳು ಕೂಡ ಅವಳನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಎಷ್ಟೇ ಟೆನ್ಷನ್ ಇದ್ದರೂ ಎಷ್ಟೇ ಸುಸ್ತಾಗಿದ್ರೂ ಈ ಥರ ಖುಷಿ ಪಡ್ಸೋದು ಮಾತ್ರ ಅವಳು ಬಿಡೋದಿಲ್ಲ. ಪ್ರತಿ ಸತಿ ಬಂದಾಗಲೂ ಹೋದಾಗಲೂ ಏನಾದರೂ ಒಂದು ಕೊಡ್ಸೋದು ಮಾಡೋದು ಮಾಡ್ತಾನೆ ಇರ್ತಾಳೆ. ಯಾಕಂದರೆ ದುಡಿತಿದ್ದಾಳಲ್ಲ, ಕೈಯಲ್ಲಿ ದುಡ್ಡು ಓಡಾಡ್ತಿದೆ ಮತ್ತು ಮನಸ್ಸಲ್ಲಿ ಪ್ರೀತಿ ಓಡಾಡ್ತಾ ಇದೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾಳೆ. ಮಾಡಲಿ ಈಗ ಮಾಡ್ದೇನೆ ಇನ್ಯಾವಾಗ ಮಾಡ್ತಾಳೆ ಅಲ್ವಾ. ಇನ್ನು ಇವಳು ಬಂದಮೇಲೆ ನಮ್ಮದು ಪಾರ್ಟಿ ಮೂಡ್ ಆನ್ ಆಯಿತು. ಪಾರ್ಟಿ ಅಂದರೆ ಇನ್ನೇನಲ್ಲ, ಡ್ಯಾನ್ಸು ಮೋಜು ಮಸ್ತಿ ಅಷ್ಟೆ. ಧರಣಿ ಕೂಡ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟಪಡ್ತಾಳೆ. ಹಾಗಾಗಿ ನನ್ನ ಫೇವ್ರೆಟ್ ಸಾಂಗಿಗೆ ಒಂದು ಸ್ಟೆಪ್ ಹಾಕಿದ್ದೀವಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ ನಮ್ಮ ಮೋಜು ಮಸ್ತಿ ಹೇಗಾಯಿತು ಅಂತ. ಆ್ಯಕ್ಚುಲಿ ಪೂರ್ತಿ ವೀಡಿಯೋ ಇತ್ತು, ಬಟ್ ನಿಮಗೆ ಬೇಜಾರಾಗುತ್ತೆ ಅಂತ ಹಾಕಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸೆಕೆ ಅಲ್ವಾ, ಎಲ್ಲ ಓಡಾಡಿದ್ರು ಫುಲ್ ಸುಸ್ತಾಗ್ಬಿಡುತ್ತೆ. ಬಂದು ಮಕ್ಳಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿ ಹಾಗೆ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇನ್ನು ಧರಣಿ ಬಂದು ಅಜ್ಜಿ ಅಡುಗೆ ಆಟ ಸಾಮಾನಲ್ಲಿ ಅಡುಗೆ ಮಾಡಿಕೊಡು ಅಂತ ಕೊಡ್ತಾ ಇದ್ದಾಳೆ. ನಮ್ಮಮ್ಮನೂ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಮಕ್ಕಳಂತೂ ಎಲ್ಲಾದರೂ ಹೋದರೆ ಗಿಳಿ ಮರಿಗಳ ಥರ ಇರ್ತಾರೆ. ಯಾರು ಒಂಚೂರು ಗಲಾಟೆ ಮಾಡಲ್ಲ, ತೊಂದರೆ ಕೊಡಲ್ಲ. ಏನಂದರೆ ಸ್ವಲ್ಪ ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು. ಬಾ ಅಂತ ಎತ್ಕೊಳ್ಳೋದು ಮಾಡೋದು ಮಾಡಬಾರ್ದು. ಆಮೇಲೆ ಅವರೇ ನೋಡಿಕೊಂಡು ಇವ್ರು ನಮ್ಮವರು ಅಂತ ಗೊತ್ತಾಗಿದ್ದ ತಕ್ಷಣ ಅವರೇ ಬರ್ತಾರೆ, ಹತ್ರಕ್ಕೆ ಎತ್ಕೊಳ್ಳಿ ಅಂತಾರೆ, ಮುದ್ದು ಮಾಡಿಸ್ಕೊಳ್ತಾರೆ, ಎಲ್ಲನೂ ಮಾಡ್ತಾರೆ. ಎಲ್ಲರಿಗೂ ಅವ್ರದ್ದೇ ಆದಂಥ ಟೈಮ್ ಬೇಕಲ್ಲ. ಹಾಗೆ ಇನ್ನು ಇಷ್ಟೆಲ್ಲ ಮಾಡಿ ಮುಗಿಸಿ ಪಟ ಅಂತ ಹೋಗಿ ಮಲ್ಕೊಂಡಿದ್ದಾಯಿತು. ಸುಸ್ತು ಬೇರೆ ಆಗಿತ್ತಲ್ವ, ಹಾಗಾಗಿ ಜಾಸ್ತಿ ಟೈಮ್ ಎದ್ದಿರಲಿಲ್ಲ. ಇದು ಮಾರನೇ ದಿನ ನೋಡಿ ನನ್ನ ಮಗಳು ಹೇಗೆ ಓಡಾಡ್ತಾಳೆ ಅಂತ. ಈ ಥರ ಓಡಾಡ್ತಾಳೆ ಅಂತ ನಾನಂತೂ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಅವಳಿಗೆ ಗ್ರಿಪ್ ಇಲ್ಲ, ಇನ್ನೂ ನಡೆದಾಡಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೇ ಆಯಿತು. ನಿಜವಾಗ್ಲೂ ನನಗಂತೂ ನೋಡಿ ಫುಲ್ ಶಾಕ್ ಮೇಲೆ ಶಾಕ್. ಈ ಥರ ಇಷ್ಟು ಚೆನ್ನಾಗಿ ಓಡಾಡ್ತಾಳ ಅಂತ. ಯಾಕಂದರೆ ಧರಣಿಗೆ ಇದನ್ನು ಕೊಟ್ಟು ತುಂಬ ದಿನ ಆದಮೇಲೆ ಅವಳು ಗ್ರಿಪ್ ಕಲ್ತಿದ್ದು. ಅವಳು ಮುಂದೆ ಓಡೋಡಿ ಬೊಗ್ಗಿ ಬಿದ್ದುಬಿಡೋಳು. ಇವಳು ಇದು ಫಸ್ಟ್ ಟೈಮ್ ಆಟ ಆಡ್ತಾ ಇರೋದು. ಆ್ಯಂಡ್ ಎಷ್ಟು ಗ್ರಿಪ್ಪಲ್ಲಿ ಹೋಗ್ತಾ ಇದ್ದಾಳೆ ನೋಡಿ. ಈ ಥರ ಹೋಗ್ತಾಳೆ ಅಂತ ನಿಜವಾಗ್ಲೂ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಬೇಕಾದವ್ರಿಗೆ ಎಲ್ಲರಿಗೂ ವೀಡಿಯೋ ತೋರಿಸಿ ಖುಷಿನ ಹಂಚ್ಕೊಂಡಿದ್ದೇ ಆಯಿತು. ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ, ನೋಡಿ ಖುಷಿ ಪಟ್ಟರೆ ಅಲ್ಲ. ಖಂಡಿತವಾಗ್ಲೂ ಖುಷಿ ಪಟ್ಟಿರ್ತೀರ. ಯಾಕಂದರೆ ನಾನು ರೆಗ್ಯುಲರ್ ವೀಡಿಯೋಗಳನ್ನ ನೋಡ್ಕೊಂಬಂದವ್ರಿಗೆ ಇದೊಂದು ಮೈಲ್ ಸ್ಟೋನ್ ಅಚೀವ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಖುಷಿ ಆಗೇ ಆಗಿರುತ್ತೆ. ನಾನು ಹಾಕ್ಕೊಡ್ಲಾ? ಬೇಡ ಬಾರೆ, ನಾನು ಹಾಕ್ಕೊಡ್ತೀನಿ. ನಾನು ಹಾಕ್ಕೊಡ್ತೀನಿ, ಕೊಡು. ಧರಣಿ ಕೊಡಿ ಪಾಪ, ಹಾಕ್ಕೊಡ್ತೀನಿ. ಧರಣಿ ನಂಗೆ ಕೊಡು ನಂಗೆ. ಹಾಕುದ್ಲ ಅವಳೆ. ಕೊಡಿಲ್ಲ, ತೋರಿಸ್ತೀನಿ, ಕೊಡು. ಕೊಡಂಗಿಲ್ಲ, ನಾ ಕೊಡ್ತೀನಿ ಅಂತ ಸಾಂಬಾರು ಹಾಕ್ತೀನಿ. ಸಾಂಬಾರು ಇಲ್ಲಿ ದತ್ತು ಹಾಕೋಯ್ತಾ? ಹಾಕೋದು ಹಂಗೇನಾ? ತಿರ್ಗಿಸ್ ಸ್ವಲ್ಪ. ಬೇಡ ಸುಮ್ಮನೆ. ಅಲ್ಲೋ ಬಡ್ಡಿ ಹೊಡ್ಕೊಂತೀರಿ, ಈ ಕಡೆ ಬನ್ನಿ. ಕೊಡಂಗಿಲ್ಲ, ಬಾಮ್ಮ ನಾನು ತೋರಿಸ್ಕೊಡ್ತೀನಿ. ನೋಡಿ ಹಿಂಗೆ ಹಾಕ್ಬಿಟ್ಟು ಒಂಚೂರು ಹಿಂಗೆ ತಿರ್ಗಿಸೋದು ಅಷ್ಟೇ. ತಗೋ, ಹಾಕು, ನೀನೇ ಹಾಕು, ಹಿಂಗೆ ಹಾಕಿ ಹಿಂಗೆ ತೆಗಿಸೆ. ತಗೊಳ್ಳಲೇ ಸುಬ್ಬಿ, ಹಾಕ್ಬಿಟ್ಟು ಹಿಂಗೆ ತಿರ್ಗಿಸೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.